ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವಾಗ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ರೆಡಿ ಮಾಡ್ತಾ ಇರೋ ರೆಸಿಪಿ ಹೆಸರು ಶಾವಿಗೆ ಉಪ್ಪಿಟ್ಟು. ಬನ್ನಿ ತೋರಿಸ್ತೀನಿ. ನಾವು ಯೂಸ್ ಮಾಡ್ತಾ ಇರೋದು ಅನಿಲ್ ಶಾವಿಗೆ. ನಿಮ್ಗೆ ಹತ್ತಿರದಲ್ಲಿ ಯಾವ ಥರ ಸಿಗುತ್ತೋ ಆ ಥರ ಯೂಸ್ ಮಾಡ್ಬೋದು. ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ನೋಡ್ಕೊಂಬರೋಣ ಬನ್ನಿ. ಸ್ವಲ್ಪ ಕಡಲೆ ಬೀಜ, 1 ಟೊಮೆಟೊ, 5 ರಿಂದ 6 ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು, ಸ್ವಲ್ಪ ಕಡಲೆಬೇಳೆ, ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ರಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕ್ಕೊಳ್ರಿ. ನೆಕ್ಸ್ಟ್ ಕಡಲೆ ಬೀಜ ಮತ್ತು ಕಡಲೆಬೇಳೆ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕರಿಬೇವು, ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ಮತ್ತು ಈರುಳ್ಳಿ. ಸ್ವಲ್ಪ ಮಿಕ್ಸ್ ಮಾಡಿ ಎರಡು ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ 2 ಗ್ಲಾಸ್ ನೀರು ಹಾಕ್ಕೊಬೇಕು. ನೀವು ಎಷ್ಟು ಅಳತೆಯಲ್ಲಿ ಶಾವಿಗೆ ತಗೊಂಡಿರ್ತೀರೋ ಅದಕ್ಕೆ ನೋಡಿಕೊಂಡು ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮಗೆ 2 ಲೋಟ ಸಾಕು, ಅದಕ್ಕೆ 2 ಲೋಟ ಹಾಕ್ಕೊಂಡ್ವಿ. ಸ್ವಲ್ಪ ಮೇಲೆ ಕೊತ್ತಂಬರಿನ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಕುದಿಯೋಕೆ ಬಿಡಬೇಕು. ಆಮೇಲೆ ಎತ್ತಿ ಇಟ್ಕೊಂಡಿದ್ದ ಶಾವಿಗೆನ ಕುದ್ದಿದ ನಂತರ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ ಫುಲ್ಲು ಕ್ಲೀನಾಗಿ. ತರಕಾರಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಒಂದು 50 ಸೆಕೆಂಡ್ಸ್ ಹಂಗೆ ಬೇಯಕ್ಕೆ ಬಿಡಬೇಕು. ಏನಾದರೂ ಅರ್ಜೆಂಟ್ ಇದ್ದರೆ ಬೇಗ ಮಾಡ್ಕೊಬೋದು. 4 ನಿಮಿಷದಲ್ಲಿ ಆಗೋವಂಥ ತಿಂಡಿ ಇದು. ಅಷ್ಟೇ, ಫೈನಲಾಗಿ ರೆಡಿ ಆಯಿತು.